ಅವ್ರು ಬಂದಾಗ ಈ ಡೋರ್ ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ. ಹೌದಾ? ಬಾಬಾ ಬಂದು ನಿಂತ್ಕೊಂಡು ಏನು ಗೊತ್ತಾ, ಎಲ್ಲ ಕೆಲಸದ ವಿಳಂಬದ ಹಿಂದೆ ಒಂದು ಅದ್ಭುತವಾದ ರಹಸ್ಯ ಇರ್ತೈತಿ. ನಮಗೇನು ಬೇಕು ಅಂತ ಅನ್ಕೊತಾ ಇರ್ತೀವಿ, ಅದು ನಮಗೆ ಸಿಗಂಗಿಲ್ಲ. ಯಾಕಂದ್ರೆ ದೇವ್ರು ನಮ್ಗೆ ಅದಕ್ಕಿಂತ ಚೆನ್ನಾಗಿರೋದು ಕೊಡ್ತಾನೆ ಅಂತ ಅರ್ಥ. ವೇಟ್ ಮಾಡಿ, ಯು ವಿಲ್ ಗೆಟ್ ಅವರ್ ಎಕ್ಸ್ಪೀರಿಯನ್ಸ್ ಬೆಸ್ಟ್ ಒನ್. ನಾನು 5 ವರ್ಷದಿಂದ ಶಿರ್ಡಿ ಬರಬೇಕು ಅಂತ ಭಾಳ ಅನ್ಕೊಳಕತ್ತಿದ್ದೆ. ಏನೋ ಆಗಿ ಕ್ಯಾನ್ಸಲ್ ಆಗ್ತಿತ್ತು. ಈ ಸಲ ಹೋಗಲೇಬೇಕು ಅಂತ ಅಂದು ಹೊರಟ್ವಿ. ಜೊತೆಗೆ ಆ ಬಾಬಾನ ನಮಗೆ ದೇವ್ರಂತ 2 ವ್ಯಕ್ತಿಗಳನ್ನ ಕಳಿಸಿದ್ರು. ನಮ್ಮ ಶಿರ್ಡಿ ಪ್ರವಾಸ ತುಂಬ ಚೆನ್ನಾಗಾಯ್ತು. ಮುಂದೆ ಹೇಳ್ತೀನಿ ಆ ಬಾಬಾ ಕಳಿಸಿದ ಆ 2 ವ್ಯಕ್ತಿಗಳು ಯಾರು ಅಂತ. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಗತಿ ಕನ್ನಡ ಲಾಗ್ಸ್. ಈ ಲಾಗ್ ಒಳಗೆ ನೀವು ಶಿರ್ಡಿಯ ಪವಾಡ ಸ್ಥಳಗಳು ಹಾಗೂ ಬಾಬಾ ಅವ್ರೇನು ಭಕ್ತರು ಇದ್ರಲ್ಲ ಅವ್ರ ಮನೆಗಳು ಹಾಗೂ ಅವ್ರ ಭಕ್ತರು ಇವಾಗೆಲ್ಲ ಹೆಂಗದಾರ ಅನ್ನೋದನ್ನು ನೀವು ಈ ವಿಡಿಯೋ ಒಳಗೆ ನೋಡ್ತೀರಿ. ನಾವು ಬೆಂಗಳೂರಿಂದ ಕೋಪರ್ಗಾಂವ್ಗೆ ಟಿಕೆಟ್ ಬುಕ್ ಮಾಡಿದ್ವಿ. ಟೋಟಲ್ ಅರೌಂಡ್ 18 ಅವರ್ಸ್ ಜರ್ನಿ ಆಯಿತು ನಮ್ಗೆ ಕೋಪರ್ಗಾಂವ್ಗೆ. ಇಲ್ಲಿಂದ ಶಿರ್ಡಿ 14 ಕಿಲೋಮೀಟರ್. ಶಿರ್ಡಿಗೆ ಹೋಗೋಕೆ ರೈಲ್ವೆ ಸ್ಟೇಷನ್ ಹೊರಗಡೆ ಆಟೋ ಇರ್ತಾವೆ. ಪರ್ ಪರ್ಸನ್ಗೆ ಇಷ್ಟು ಅಂತ ಅಂದು ಅವರು ಚಾರ್ಜ್ ಮಾಡ್ತಾರೆ. ನಿಮಗೆ ಅಮೌಂಟ್ ಡೀಟೇಲ್ಸ್ ಬೇಕು, ನಾವು ಎಲ್ಲೆಲ್ಲಿ ಎಷ್ಟೆಷ್ಟು ಕೊಟ್ವಿ ಅಂತ ಅಂದು ನಿಮಗೆ ಗೊತ್ತಾಗಬೇಕು ಅಂದ್ರೆ ಕಮೆಂಟ್ ಮಾಡಿರಿ. ಸೊ ನಿಮಗೆ ನಾನು ಅಲ್ಲಿ ಶೇರ್ ಮಾಡ್ತೀನಿ. ಅಂದರೆ ನಿಮಗೆ ಒಂದು ರಫ್ ಪ್ಲ್ಯಾನ್ ಸಿಗ್ತೈತಿ ನೀವು ಹೋಗುವಾಗ ನಿಮಗೆ ಎಷ್ಟಾಗ್ಬೋದು ಅಂತ ಅಂದು. ಅಲ್ಲೇ ಒಂದು ಹೋಟೆಲ್ ಒಳಗೆ ಊಟ ಮಾಡಿ ನಾವು ಅಲ್ಲಿಂದ ಹೊರಟಿದ್ದು ಬಾಬಾ ಅವರ ಭಕ್ತರಾದ ಡೆಂಗ್ಳೆ ಅವರ ಮನೆಗೆ. ಡೆಂಗ್ಳೆ ಅವ್ರ ಊರಲ್ಲಿ ಇರೋ ಖಂಡೋಬಾ ದೇವಸ್ಥಾನ ಇದು. ಖಂಡೋಬಾ ಅಂದರೆ ಪರಮೇಶ್ವರನ ದೇವಸ್ಥಾನ. ಬಾಬಾ ಅವರು ಯಾವಾಗಲೂ ಇಲ್ಲಿ ಬಂದು ಕೂಡ್ತಿದ್ರಂತೆ. ಇದು ಇವಾಗ ಸ್ಥಾಪಿಸಿರೋ ಮೂರ್ತಿ. ಇದ್ರ ಕೆಳಗಡೆನೇ ಉದ್ಭವ ಮೂರ್ತಿ ಐತಿ ಪರಮೇಶ್ವರಂದು. ತೋರಿಸ್ತೀವಿ ಬರ್ರಿ. ಇಲ್ಲೇನು ನೋಡಕತ್ತೀರಲ್ಲ, ಇದೇ ಆಗಿನ ಕಾಲದ ಖಂಡೋಬಾ ದೇವರು. ಇವಾಗ ಮೇಲ್ಗಡೆ ಮೂರ್ತಿಯನ್ನು ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಬಟ್ ಇದೇ ಮೇನು ಖಂಡೋಬಾ ದೇವರು. ಆ್ಯಂಡ್ ಬಾಬಾ ಇಲ್ಲೇ ಬಂದು ಯಾವಾಗಲೂ ಕೂಡ್ತಿದ್ರಂತೆ. ಆ್ಯಂಡ್ ಇಲ್ಲೇನು ನೋಡಕತ್ತೀರಲ್ಲ, ಇಲ್ಲಿ ತೋರಿಸ್ತೀನಿ ನಿಮಗೆ. ಬಾಬಾ ಅವರೇ ಸ್ವತಃ ಕೈಯಾರೆ ಬರೆದಿರೋ ಮರಾಠಿ ಅಕ್ಷರ ಇದು. ಏನು ಬರ್ತಾರಂತೂ ಗೊತ್ತಿಲ್ಲ, ಬಟ್ ಯಾರಿಗಾದರೂ ಗೊತ್ತಾದರೆ ಮರಾಠಿ ಓದಕ್ಕೆ ಬಂದರೆ ಪ್ಲೀಸ್ ಇದನ್ನು ಓದಿ ಕಮೆಂಟಲ್ಲಿ ಹೇಳಿ. ಈ ಟವರ್ ನೋಡ್ರಿ, ಆಗಿನ ಕಾಲದ್ದು. ಇನ್ನೂ ನೋಡ್ಬೋದು ನಾವು. ಅಷ್ಟು ಚೆನ್ನಾಗಿರ್ತಿತ್ತು ಆವಾಗಿನ ಕಾಲದ ಮೆಟೀರಿಯಲ್ಸ್. ಇವಾಗ ಕಟ್ಟಿದ ಮನೆಗಳಂತೂ 5-6 ತಿಂಗಳಿಗೇನೋ ಮನೆ ಸೋರಕ್ಕೆ ನಿಲ್ತಾವೆ. ನಾವು ಇಲ್ಲಿಂದ ಡೆಂಗ್ಲೆ ಅವ್ರ ಮನೆ ಕಡೆ ನಡೆದ್ವಿ. ಅವರು ಇಲ್ಲಿ ಡೈರೆಕ್ಟಾಗಿ ಬರ್ತಿದ್ರು ಅವ್ರ ಮನೆಗೆ. ಇದು ಹೊಸದಾಗಿ ಕಟ್ಟಿರೋದು ಬಂಗ್ಲಾ. ಫಸ್ಟ್ ಇಲ್ಲಿ ಟಾಲೆ ಮನೆ. ಅವ್ರು ಬಂದಾಗ ಈ ಡೋರ್ ಆಟೋಮೆಟಿಕ್ ಡೋರ್ ಓಪನ್ ಆಗುತ್ತೆ. ಹೌದಾ? ಬಾಬಾ ಬಂದು ನಿಂತ್ಕೊಂಡ್ರೆ ಸೊ ಅದಕ್ಕೆ ಅವರು ಮನೆ ಕಟ್ಟಿದ್ರು ತೆಗಿಲಿಲ್ಲ, ಹಿಂಗೆ ಇಟ್ಟಿದ್ರು. ನೋಡಿ, ಬಾಬಾ ಡೆಂಗ್ಲೆ ಅವ್ರ ಮನೆ ಮುಂದೆ ಬಂದು ನಿಂತ್ಕೊಂಡ್ರೆ ಬಾಗ್ಲ ಆಟೋಮೆಟಿಕ್ಕಾಗಿ ಓಪನ್ ಆಗ್ತಿತ್ತಂತೆ. ಇದು ಪವಾಡ ಅಲ್ಲದೆ ಮತ್ತೇನು ಗುರು. ಇಲ್ಲಿ ಡೆಂಗ್ಲೆಯವರು ಬಾಬಾ ಅವ್ರ ಮೂರ್ತಿ ಪ್ರತಿಷ್ಠಾಪಿಸಿ 5ನೇ ಜನ್ರೇಷನ್ನವರು ಕೂಡ ಇವಾಗ ಪೂಜೆ ಮಾಡಕತ್ತಾರ. ಅಲ್ಲಿಂದ ನಾವು ಕೊನ್ಹಾಳೆಗೆ ಬಂದ್ವಿ. ಇದು ಒಬ್ಬ ಬಾಬಾ ಅವರ ಭಕ್ತೆ ಹಾಗೂ ಲೇಖಕಿಯಾದ ವಿನ್ನಿ ಚಿಟ್ಲೂರಿ ಅವರು ಕಟ್ಟಿಸ್ತಾ ಇರೋ ಬಾಬಾ ಮಂದಿರ. ವಿನ್ನಿ ಚಿಟ್ಲೂರಿ ಅವರು ಬಾಬಾ ಅವರ ಚರಿತ್ರೆ ಪವಾಡಗಳಿಂದ ಪ್ರೇರಿತಗೊಂಡು ಲಂಡನ್ನಿಂದ ಇಲ್ಲಿ ಬಂದು ನೆಲೆಸಿ ಬಾಬಾ ಅವರ ಚರಿತ್ರೆ ಏನಿದೆ ಅದನ್ನೆಲ್ಲ ತಿಳ್ಕೊಂಡು ಆ ಸ್ಥಳಗಳಿಗೆ ಭೇಟಿ ನೀಡಿ ಅವರ ಬಗ್ಗೆ ತಾವೂ ಒಂದು ಪುಸ್ತಕ ಬರ್ದಾರ. ಇವರು ಬಾಬಾ ಅವ್ರ ಬಗ್ಗೆ ಬರೆದಿರೋ ಬುಕ್ ಅಮೆಜಾನ್ ಒಳಗೆ ಅವೈಲೇಬಲ್ ಐತಿ. ನೀವು ಬೇಕಿದ್ರೆ ತರಿಸ್ಕೊಂಡು ಓದಿ. ನಾನು ಕೂಡ ಒಂದು ಬುಕ್ ಆರ್ಡರ್ ಮಾಡ್ತೀನಿ. ಇಲ್ಲೇನು ನೋಡಕತ್ತೀರಲ್ಲ, ಅವು ಬಾಬಾ ಅವರ ನಿಜವಾದ ಪಾದದ ಗುರು. ಇಲ್ಲಿ ಬಾಬಾ ಬರ್ತಿದ್ರಾ? ಇಲ್ಲ, ಇದು ಬಂದು ಒಂದು ಪೊಯಟ್ ಅವರು ಆಂಗ್ಲೋ ಇಂಡಿಯನ್ ಎಲ್ಲ ಬಿಟ್ಟು ಇಲ್ಲಿ ಬಂದು ಸೆಟಲ್ ಮಾಡಿ ಅವರು ಇವಾಗ ದೇವಸ್ಥಾನ ಕಟ್ತಾರೆ. ಓಕೆ ಓಕೆ. ಈ ಮರ ಏನಂದ್ರೆ ದ್ವಾರಕಮ್ಮ ಇದೆಯಲ್ಲ, ಬೇವಿನ ಮರ, ಆ ಸೀಡ್ ತಗೊಂಡು ಹಾಕಿರೋದು ಮರ. ಅಂದ್ರೆ ಇದರಲ್ಲೂ ಸ್ವೀಟ್ ಇರುತ್ತಾ ಎಲೆ? ಇಲ್ಲ ಇಲ್ಲ, ಬಟ್ ಅದೇ ಆ ಮರದ ಸೀಡೆ ಇದೆ. ನೀವು ಚೆಕ್ ಮಾಡಿದ್ರಾ? ನೀವು ಚೆಕ್ ಮಾಡಿದ್ದೀರಾ? ಮಾಡಿಲ್ಲ. ಅಂದ್ರೆ ನಮ್ಗೆ ಸಿಗುತ್ತಾ ಅದು ಎಲೆ? ಇಲ್ಲ, ಅದು ಫುಲ್ ಬ್ಯಾರಿಕೇಡ್ ಒಂಥರ ಹಾಕಿರ್ತಾರೆ. ಲಕ್ ಒಂದ್ಸತಿ ಬೀಳ್ತದೆ ಮೇಲಿಂದ. ನಾನೇನು ಹಿಂದೆ ಹೇಳಿದ್ನಲ್ಲ, ನಮ್ಗೆ ದೇವ್ರಂತ 2 ವ್ಯಕ್ತಿ ಸಿಕ್ಕರು. ನಮ್ಮ ಶಿರ್ಡಿ ಪ್ರವಾಸ ಚೆನ್ನಾಗಾಯ್ತು ಅಂತ. ಇವರೇ ಅವರು, ಮಧು ಸರ್ ಆ್ಯಂಡ್ ಸಂತೋಷ್ ಸರ್ ಅಂತ. ಥ್ಯಾಂಕ್ ಯು ಸರ್. ಸಿಕ್ಕಿದ್ದಕ್ಕೆ ನಮ್ಗೆ ಈ ಎಲ್ಲ ಪುಣ್ಯ ಸ್ಥಳಗಳನ್ನ ನೋಡೋ ಭಾಗ್ಯ ಸಿಕ್ತು. ನಂಗೆ ಅನಿಸ್ತೈತಿ ಬಾಬಾ ಅವರೇ ನಮ್ಮನ್ನು ಭೇಟಿಯಾಗೋ ಹಾಗೆ ಮಾಡ್ಯಾರ ಅಂತ ಅಂದು. ಮಧು ಸರ್ ಬಾಬಾ ಅವ್ರ ದೊಡ್ಡ ಭಕ್ತರು. ಅವರಿಂದನೇ ನನಗೆ ಇಷ್ಟೆಲ್ಲ ತಿಳ್ಕೊಳ್ಳೋ ಭಾಗ್ಯ ಸಿಕ್ತು. ಆ್ಯಂಡ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಅಷ್ಟು ಭಾಗ್ಯ ಸಿಕ್ತು ನನಗೆ. ಇಲ್ಲಿಂದ ನಾವು ನಮ್ಮ ಸ್ಟೇ ಕಡೆ ಹೊರಟ್ವಿ. ಸ್ಟೇದು ಡೀಟೇಲ್ಸ್ ಬೇಕು ಅಂದರೆ
ಕಮೆಂಟ್ ಮಾಡಿರಿ. ಐ ವಿಲ್ ಶೇರ್ ಆಲ್ ದ ಡೀಟೇಲ್ಸ್ ವಿತ್ ಪ್ರೈಸ್. ಈ ಸ್ಟೇ ಏನೈತಿ ಬೆಂಗಳೂರು ಅವ್ರದ್ದು. ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಗೇನ್ ದರ್ಶನ ಮಾಡೋಕ್ಕಂತ ಅಂದು ಹೊಂಟ್ವಿ. ಇದು ಚಾವಡಿ. ನೀವು ಬಾಬಾ ಅವರ ಸಚ್ಚರಿತೆ ಅಥವಾ ಬಾಬಾ ಅವರ ಫಿಲ್ಮ್ ನೋಡಿದ್ರೆ ನಿಮ್ಗೆ ಅರ್ಥ ಆಕ್ಕೈತಿ ಚಾವಡಿ ಅಂದರೆ ಏನು, ದ್ವಾರಕಾಮಯ್ಯಿ ಅಂದರೆ ಏನು ಅಂತ ಅಂದು ಗೊತ್ತಾಕೈತಿ ನಿಮ್ಗೆ. ಮುಂದೆ ನಾನು ಬಾಬಾ ಅವರ ಭಕ್ತರ ಮನೆ ಕಡೆ ಹೋಗ್ತೀನಿ, ಅವ್ರ ಬಗ್ಗೆ ಎಲ್ಲ ಹೇಳುವಾಗ ನಿಮ್ಗೆ ಅದು ತುಂಬ ಚೆನ್ನಾಗಿ ಅರ್ಥ ಆಕ್ಕೈತಿ. ಆ್ಯಂಡ್ ನಂಗಂತೂ ಡಿವೈನ್ ಫೀಲ್ ಆಗ್ತಾಯಿತ್ತು ಮಧು ಸರ್ ಎಲ್ಲ ಎಕ್ಸ್ಪ್ಲೇನ್ ಮಾಡುವಾಗ, ಹಾಗೆ ಭಕ್ತರ ಮನೆ ತೋರಿಸುವಾಗ ನಂಗೆ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು. ಬಿಕಾಸ್ ನಾನು ಡೈಲಿ ಸಾಯಿ ಸಚ್ಚರಿತೆ ಓದ್ತಿದ್ದೆ. ನಾವೇನು ಓದುವಾಗ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಓದ್ತಿರ್ತೀವಲ್ಲ, ಅದೆಲ್ಲ ಇಲ್ಲಿ ರಿಯಲ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು. ನನಗೆ ತುಂಬ ಖುಷಿ ಆ್ಯಂಡ್ ಬ್ಲೆಸ್ಡ್ ಫೀಲ್ ಆಗ್ತಾಯಿತ್ತು. ಇದು ದ್ವಾರಕಾಮಯ್ಯಿ ಹತ್ರ ಇರೋ ಸ್ಕ್ರೀನ್. ನಿಮಗೆ ಮಂದಿರ ಸರೌಂಡಿಂಗ್ ಈ ಥರ ಸ್ಕ್ರೀನ್ ನೋಡ್ಬೋದು. ಬಾಬಾ ಅವ್ರ ಸಮಾಧಿ ಮಂದಿರ ಒಳಗೆ ಆರತಿ ಏನಾಕೈತಲ್ಲ ಅದನ್ನು ನೀವು ಹೊರಗಡೆ ಕೂಡ ನೋಡ್ಬೋದು. ಚಾವಡಿ ಆಗಲಿ ದ್ವಾರಕಾಮಯ್ಯಿ ಆಗಲಿ ಸಮಾಧಿ ಮಂದಿರ ಒಳಗೆ ಫೋನ್ ಅಲೋವಿಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಆರತಿ ಹೊರಗಡೆನೇ ತೋರ್ಸಕತ್ತೀನಿ. ಆರತಿ ನೋಡಿಕೊಂಡು ಅಲ್ಲಿಂದ ನಾವು ಹೊರಟಿದ್ದು ಲಕ್ಷ್ಮೀಬಾಯಿಯವರ ಮನೆ ಹತ್ರ. ಇವರು ಬಾಬಾ ಅವರ ಭಕ್ತೆ ಹಾಗೂ ಬಾಬಾ ಅವರು ಇವರನ್ನು ತಾಯಿ ಥರ ನೋಡ್ತಿದ್ರು. ಬಾಬಾ ಅವರು ಅವರ ಕೊನೆಗಾಲದೊಳಗೆ ಲಕ್ಷ್ಮೀಬಾಯಿಯವರಿಗೆ 9 ನಾಣ್ಯ ಕೊಟ್ಟು ಯಾವಾಗಲೂ ಇವನ್ನ ಪೂಜೆ ಮಾಡುವಂತ ಅಂದಿದ್ದಂತೆ. ಆ ನಾಣ್ಯ ಇವಾಗಲೂ ಲಕ್ಷ್ಮೀಬಾಯಿಯವರ ವಂಶಸ್ಥರ ಹತ್ರ ಇದ್ದಾವೆ. ಆ 9 ನಾಣ್ಯಗಳು ಭಕ್ತನು ದೇವರನ್ನು ಸೇರುವ ನವವಿಧ ಭಕ್ತಿಯ ಸಂಕೇತವಾಗಿದೆ. ಅವು ಯಾವ್ಯಾವು ಅಂತ ಅಂದು ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲಿಂದ ನಾವು ಮಾಳ್ಸಾಪತಿಯವರ ಮನೆ ಕಡೆ ಹೊರಟ್ವಿ. ಅವ್ರ ಮನೆಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ವಿಡಿಯೋ ಮಾಡ್ಕೊಳಕ್ಕೆ. ಅವರು ಬಡ ಬಡ ಮಾಡ್ಕೊರಿ ಅಂತ ಅಂದರು. ಮಾಳ್ಸಾಪತಿಯವರು ಯಾರು ಅಂತ ಅಂದರೆ ಇವರು ಖಂಡೋಬಾ ದೇವಸ್ಥಾನದೊಳಗೆ ಪೂಜಾರಿ ಆಗಿರ್ತಾರೆ. ಹಾಗೇ ಬಾಬಾ ಅವರು ಮೊದಲ ಬಾರಿ ಶಿರ್ಡಿಗೆ ಬಂದಾಗ ಇವರೇ ಆವೋ ಸಾಯಿ ಅಂತ ಅಂದು ಕರೆದಿದ್ದು. ಹೀಗೆ ಬಾಬಾ ಅವರಿಗೆ ಸಾಯಿ ಅನ್ನೋ ಹೆಸರು ಬಂದಿದ್ದು. ಇಲ್ಲೇನು ನೋಡಕತ್ತಿರಲ್ಲ ಇವೆಲ್ಲ ಬಾಬಾ ಅವರು ಧರಿಸ್ತಿದ್ದಂಥ ಬಟ್ಟೆ. ಅಲ್ಲಿಂದ ನಾವು ಬಾಯಿ ಜಾಮ ಮನೆಯವ್ರ ಕಡೆ ಹೊಂಟ್ವಿ. ಅವ್ರ ಫ್ಯಾಮಿಲಿ ಇವಾಗ ಇದಾರೆ, 5th ಜನರೇಷನ್. ಈ ರೋಡ್ ಬ್ಯಾಕ್ ಸೈಡ್ ನಾನು ತೋರಿಸ್ತೀನಿ. ಬಟ್ ಅವರು ಇವಾಗ ನೋಡ್ಬೋದೇನು ಗೊತ್ತಿಲ್ಲ. ಯಾರ್ದು ಮನೆ ಅಂದ್ರಿ ಇದು? ಯಾರ್ದು ಮನೆ ಅಂದ್ರಿ? ಬಾಯಿಜಾಮ. ಬಾಯಿಜಾಮ ಒಂದು ಅದನ್ನ ತಗ್ಸಿಲ್ಲ. ಆ ಮೀಟರ್ ಬಾಕ್ಸ್ ಇವಾಗಲೂ ಅದೇ ನಂಬರ್ ಅಲ್ಲಿ ಬರುತ್ತೆ. ಬ್ರಿಟಿಷರು ಕೊಟ್ಟಿದ್ದ ನಂಬರ್ ಇದು. ಬ್ರಿಟಿಷರು ಅಲ್ಲಿ ಏನೋ ಬಂದಿದೆ 165 ಅದೇ ಇಲ್ಲ ಏನೋ ಹೆಸರು ಬಂದಿದೆ. ನಂಗೆ ಇದೆಲ್ಲ ನೋಡುವಾಗ ಎಷ್ಟು ಖುಷಿ ಆಗ್ತಿತ್ತು ಅಂದರೆ ಭಾಳ ಖುಷಿ ಆಗ್ತಿತ್ತು. ನನ್ನ ಸಾಯಿಬಾಬಾ ಸಚ್ಚರಿತೆ ಓದಿದ್ದಕ್ಕೂ ಸಾರ್ಥಕ ಅನ್ನಿಸ್ತು ಇದೆಲ್ಲ ನೋಡಿ. ಒಳ್ಳೆ ಡಿವೈನ್ ಫೀಲ್ ಆಗ್ತಾಯಿತ್ತು. ಬಾಬಾ ಅವರ ಚರಿತ್ರೆ ಒಳಗೆ ಒಬ್ಬರು ಕುಷ್ಠರೋಗಿ ಬರ್ತಾರ, ಅವ್ರ ಮನೆ ಇದು. ಇದೆಲ್ಲ ನೋಡಿಕೊಂಡು ನಮ್ಮ ಸ್ಟೇ ಹತ್ರ ವಾಪಸ್ ಹೊಂಟ್ವಿ. ಇದು ಪಾರ್ಟ್ 1. ಪಾರ್ಟ್ 2 ಆದಷ್ಟು ಬೇಗ ಹಾಕ್ತೀನಿ. ಬಾಬಾ ನಿಮಗೆಲ್ಲ ಒಳ್ಳೇದು ಮಾಡಿ. ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಇದು ಶಿರ್ಡಿಯ ಖಂಡೋಬಾ ದೇವಸ್ಥಾನ.